ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾವು ಮೊದಲು ಮುಖ್ಯಮಂತ್ರಿಗಳ ಆಯ್ಕೆ ಆಗಬೇಕು. ಮುಖ್ಯಮಂತ್ರಿಗಳು ಅವರು ಪ್ರಮಾಣ ವಚನ ಸ್ವೀಕರಿಸಬೇಕು. ಆನಂತರ ಏನಿದ್ರು ನಮ್ಮದೆಲ್ಲ ಇರ್ತವೆ. ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು ತಮ್ಮ 3 ವರ್ಷ ಅವಧಿಯಾದ ನಂತರ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿ ಯಾವುದೇ ಗೊಂದಲ ಇಲ್ಲದ ರೀತಿಯಲ್ಲಿ ಒಂದು ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ ಕೊಟ್ಟಿದ್ದಾರೆ. ಇವತ್ತು ರಾಜೀನಾಮೆ ಕೊಟ್ಕೊಂಡಿದ್ದಾರೆ. ಮುಂದೆ ಆಯ್ಕೆಯಾಗುವಂಥದ್ದು ಮುಂದೆ ಬರುವಂಥ ಚುನಾವಣೆ ಇರೋದ್ರಿಂದ ಇದರಲ್ಲಿ ಮಂತ್ರಿ ಸ್ಥಾನ ಆಮೇಲೆ ಇರುತ್ತೆ. ಆದರೆ ಇವತ್ತು ನಮ್ಮ ಮುಂದಿನ ಮುಖ್ಯಮಂತ್ರಿಗಳಾದ ನಂತರ ಏನಂತ ನಾವು ತಿಳಿಸ್ತೀವಿ. ನಿಮ್ಮದು ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ ಹೆಸರಿದೆ ಅಲ್ಲ, ನಾವು ಕೇಳಿದ್ದೀವಪ್ಪ, ನಾವು ಕೇಳ್ತಾನೆ ಇದ್ದೀವಿ. ಡೆಲ್ಲಿ ಹೋಗಿದ್ದೀವಿ, ಆನಂತರ ಇಲ್ಲೇ ಮೀಟಿಂಗ್ ಮಾಡಿ ಎಲ್ಲ ಚರ್ಚೆ ಆಗಿದೆ. ನಾವು ಒಂದು 25-30 ಜನ ಹೋಗಿ ಬಂದಿದ್ದೀವಿ. ಆ 30 ಜನ ಯಾರು ಮಂತ್ರಿಗಳ ಸ್ಥಾನದಲ್ಲಿ ಇಲ್ಲ. ಅದರಲ್ಲೇ ಒಂದು 20 ಜನರಿಗೆ ಕೊಡ್ರಿ ಅಂತ ಕೇಳಿದ್ದೀವಿ. ಅದು ಬಹುಶಃ ವರಿಷ್ಠರು ಮತ್ತು ನಮ್ಮ ರಾಜ್ಯ ನಾಯಕರು ತೀರ್ಮಾನ ಮಾಡ್ತಾರೆ. ಸರ್, ಈಗ ಹಳೆ ಸಚಿವರ ಅದರಲ್ಲೂ ಸ್ವಲ್ಪ ಮುಂದುವರಿತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಹೊಸಬರಿಗೆ ಎಲ್ಲಿ ಅವಕಾಶ ಸಿಗುತ್ತೆ ಅಂತ. ಇಲ್ಲ ನೋಡಿ, ಹಳಬರಿಗೂ ಸ್ವಲ್ಪ ತಗೊಳ್ಬೇಕು, ಹಿರಿತನ ಬೇಕಾಗಿದೆ. ಆ ಹಿರಿತನದ ಜೊತೆಗೆ ಯುವಕರನ್ನು ತಗೊಂಡು ಹೋಗುವಂಥ ದೃಷ್ಟಿಯಲ್ಲಿ ಹಳಬರು ಹೊಸಬರು ಇಬ್ಬರು ಇರ್ತಾರೆ, ತಗೊಂಡು ಹೋಗ್ತಾರೆ ಅನ್ನೋ ಭರವಸೆ ನಮಗಿದೆ. ಈಗ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕಳ್ಕೊತ ಇದ್ದಾರೆ, ಎಷ್ಟು ಇದಾಗುತ್ತೆ ಸರ್? ಅಲ್ಲ, ಒಂದು ನೋಡಿ, ಸಿದ್ದರಾಮಯ್ಯ ಸಾಹೇಬರು 5 ವರ್ಷ ಮುಖ್ಯಮಂತ್ರಿ ಆಗಿ 3 ವರ್ಷ ಇದು ಈಗ ಮೊನ್ನೆ ಆಗಿ ರಾಜ್ಯದಲ್ಲಿ ದೇವರಾಜ ಅರಸು ನಂತರ ಹೈಯೆಸ್ಟ್ ಮುಖ್ಯಮಂತ್ರಿ ಸ್ಥಾನವನ್ನು ಮಾಡಿದ್ದಾರೆ. ಅವರು ಒಂದೇ ಮಾತು ಹೇಳ್ತಿದ್ರು, ಹೈಕಮಾಂಡ್ ಯಾವತ್ತು ನಮಗೆ ರಾಜೀನಾಮೆ ಕೊಡಿ ಅಂತಾರೆ ಅವತ್ತು ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಹೈಕಮಾಂಡ್ ಹೇಳಿದ ಮೇಲೆ ಅವರ ಪಾಲನೆ ಮಾಡಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೇನೆ, ಸಿದ್ದರಾಮಯ್ಯರಂಥ ನಾಯಕತ್ವ ಬೇಕು. ಅವರ ಮುಂದಿನ ಚುನಾವಣೆಯಲ್ಲೂ ಸಹ ಅವರ ನಾಯಕತ್ವದಲ್ಲಿ, ಅವರ ಸಹಕಾರದಲ್ಲಿ, ಅವರ ಆಶೀರ್ವಾದದಿಂದ ನಾವು 28ಗೂ ಗೆಲ್ಲಬೇಕು ಅನ್ನೋ ಉದ್ದೇಶ ನಮಗಿದೆ. ಸರ್, ಸಿಎಂ ಸ್ಥಾನವನ್ನು ಅಂತ ಅವ್ರಿಗೆ ತಲೆ ಇದೆಯಾ? BJPಯವರಿಗೆ ಇವಾಗಲೂ ಹೇಳ್ತಾ ಇದ್ದೀನಿ, ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ, ಅಶೋಕ್ ಹೇಳಿದ್ದಾರೆ, ಸುನೀಲ್ ಕುಮಾರ್ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅವರು? ಎಲ್ಲ ಈ ಥರ ಸಿದ್ದರಾಮಯ್ಯವ್ರನ್ನ ಈ ರೀತಿ ಇಳಿಸಬಾರ್ದು ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸುನೀಲ್ ಕುಮಾರ್, ನಿಮಗೆ ಮಾನ ಮರಿದಿದೆಯಾ ನಿಮಗೆ? ನಿಮ್ಮ ಸರ್ಕಾರ ಇರಬೇಕಾದ್ರೆ 20 ತಿಂಗಳಿಗೆ ಅವರ ಸರ್ವೋಚ್ಚ ನಾಯಕರಾದಂಥ ಯಡಿಯೂರಪ್ಪರನ್ನ ಕಣ್ಣೀರು ಹಾಕಿಂದ ರಾಜಭವನಕ್ಕೆ ಕಳಿಸಿದಂಥವ್ರು ನೀವು. ಇವತ್ತು ನಿಮಗೆ ಪಾಠ ಹೇಳ್ತೀರಾ ನೀವು? ಯಾವ ಉದ್ದೇಶ ಇದೆ ನಿಮಗೆ? ನಿಮ್ದು ಏನು ಉದ್ದೇಶ ಇದೆ? ಈಗ ಟ್ರಂಪ್ ಕಾರ್ಡ್ ಹೇಳ್ತಾರೆ, SC ST ತರ್ಬೋದಿತ್ತು, ಹಿಂದುಳಿದ ನಾಯಕರಿಗೆ ಮಾಡಿದ್ರು ಅನ್ನೋದಲ್ಲ. ಹಾಗಾದ್ರೆ ನಿಮ್ಮ ಕಾಲದಲ್ಲಿ ಏನು ಮಾಡಿದ್ರಿ? ನಿಮ್ಮ ಕಾಲದಲ್ಲಿ ಯಡಿಯೂರಪ್ಪ ಆದ್ಮೇಲೆ ಬೊಮ್ಮಾಯಿ ಕೊಟ್ಟರೆ ಯಾವುದೇ SC ST ಕೊಡಲಿಲ್ಲ, ನೀವು ಬೇರೆ ಜಾತಿ ಹಿಂದುಳಿದ ವರ್ಗದವರಿಗೆ ಕೊಟ್ಟಿಲ್ಲ. ಹಾಗಾಗಿ ನೀವು ಮಾಡಿದ ಪಾಪದ ಕೆಲಸ ನಾವು ಯಾರೂ ಮಾಡಿಲ್ಲ. ಸಂತೋಷದಿಂದ, ಪ್ರೀತಿಯಿಂದ, ಯಾವುದೇ ಗೊಂದಲ ಇರಲ್ಲದೆ ನಮ್ಮ ನಾಯಕರು ರಾಜೀನಾಮೆ ಕೊಟ್ಟಿದ್ದಾರೆ. ಸರ್, ಕೆಲವು ಸಚಿವರು ಸಿದ್ದರಾಮಯ್ಯ ಹೇಳಿದ್ರಿಂದ ಕಣ್ಣೀರು ಆಗ್ತಾ ಇದ್ದಾರೆ. ಸಹಜವಾಗಿ ಬರುತ್ತೆ. ಈಗ ಯಾಕೆ ಬರೋದಲ್ಲ? ಅವರು ನಾಯಕತ್ವದಲ್ಲಿ ಬಂದಂಥ ಸಂದರ್ಭದಲ್ಲಿ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ ಕಣ್ಣೀರು ಬರುವಂಥದ್ದು ಸಹಜವಾಗಿ ಬಂದೇ ಬರುತ್ತೆ. ಅವರು ಅಭಿಮಾನವಾಗಿ ಅದಕ್ಕೆ ತಪ್ಪು ತಿಳ್ಕೊಳ್ಳೋಕೆ ಬರುತ್ತಾ? ಹಾಗೆ ಇರುತ್ತೆ. ಹಾಗೆ ಸಿದ್ದರಾಮಯ್ಯ ಸಾಹೇಬರು ಸಹ ನಮ್ಮ ಪಕ್ಷದ ಸರ್ವೋಚ್ಚ ನಾಯಕರು. ಅವರ ಒಂದು ಆಶೀರ್ವಾದ, ಸಹಕಾರ ನಮ್ಮ ಪಕ್ಷಕ್ಕೂ ಬೇಕು. ಮುಂದೆ ಅವ್ರು ಇಟ್ಕೊಂಡು ರಾಜ್ಯ ರಾಜಕಾರಣದಲ್ಲಿ ಹೊಸ ಒಂದು ಅಧ್ಯಾಯನ ಬರಿತೀವಿ ನಾವು. ಸರಿನಾ?